ನನ್ನೆಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ನಮಸ್ಕಾರನ ಹೇಳ್ತಾ ಇವತ್ತೊಂದು ನಿಮ್ಮ ಮುಂದೆ ಸ್ಟೋರಿ ಏನಪ್ಪ ಅಂದರೆ ಮೋರಲ್ ಸ್ಟೋರಿನ ತೊಗೊಂಡು ಬರ್ತಾ ಇದ್ದೀನಿ. ಏನು ಈ ಮೋರಲ್ ಸ್ಟೋರಿ ಅಂತಂದರೆ ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ಇದ್ದೇ ಇರುತ್ತೆ. ಇಲ್ಲೊಂದು ಸ್ಪೆಷಲ್ ಸ್ಟೋರಿ ಏನಪ್ಪ ಅಂತಂದರೆ ಅತ್ತೆ ಸೊಸೆ ತುಂಬ ಜಗಳ ಆಡ್ತಿರ್ತಾರೆ. ಅತ್ತೆ ಕಂಡ್ರೆ ಸೊಸೆಗೆ ಆಗ್ತಾ ಇರಲ್ಲ, ಸೊಸೆ ಕಂಡ್ರೆ ಅತ್ತೆಗೆ ಆಗ್ತಾ ಇರಲ್ಲ. ಇದೇ ಒಂದು ವಿಚಾರಕ್ಕೋಸ್ಕರ ಆ ಒಂದು ಸೊಸೆ ತನ್ನ ತವ್ರ ಮನೆಗೆ ಹೋದಾಗ ತನ್ನ ತಾಯಿಗೆ ಹೇಳ್ತಾಳೆ, ನನ್ನ ಅತ್ತೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ನನ್ನ ಅತ್ತೆ ಕಾಟ ತುಂಬ ಆಗಿದೆ ಅಂತ ಹೇಳ್ಬಿಟ್ಟು. ಆವಾಗ ಅತ್ತೆಗೆ ಏನಾದ್ರು ಮಾಡಬೇಕು ಅಂತ ಹೇಳಿದಾಗ ಆ ತಾಯಿ ಅವಳಿಗೆ ನಿಮ್ಮ ಅತ್ತೆಗೆ ಒಂದಿಷ್ಟು ಟ್ಯಾಬ್ಲೆಟ್ ಕೊಡ್ತೀನಿ, ಆ ಟ್ಯಾಬ್ಲೆಟನ್ನು ತೊಗೊಂಡು ಹೋಗ್ಬಿಡು, ಆವಾಗ ಅವ್ರಿಗೆ ದಿನ ಊಟದಲ್ಲಿ ಬೆರೆಸ್ಕೊಡು, ಆವಾಗ ನೀವು ಸರಿ ಆಗ್ತಾಳೆ, ಅವ್ರು ಸಾಯ್ತಾಳೆ ಅಂತಕ್ಕಂಥ ಒಂದು ವಿಚಾರನ ಅವ್ರು ಹೇಳ್ತಾರೆ. ಅದೇ ರೀತಿ ಅದೇ ಖುಷಿಯಿಂದ ಮನೆಗೆ ಬರ್ತಾಳೆ ಆ ಸೊಸೆ. ಅತ್ತೆಗೆ ಪ್ರೀತಿ ಖುಷಿಯಿಂದ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ದಿನ ವೆರೈಟಿ ಒಂದು ಫುಡ್ಡನ್ನು ರೆಡಿ ಮಾಡ್ತಾರೆ, ಊಟಕ್ಕೆ ಕೊಡ್ತಾರೆ. ಆ ಊಟಕ್ಕೆ ಕೊಡಬೇಕಾದ್ರೆ ಆ ಮಾತ್ರೆಯನ್ನು ಬೆರೆಸಿ ಕೊಡ್ತಾರೆ. ಇದೇ ಥರ ಅತ್ತೆ ಮತ್ತು ಸೊಸೆಯಲ್ಲಿ ಪ್ರೀತಿ ತುಂಬ ಹೆಚ್ಚಾದ ಮೇಲೆ ಯಾವ ಥರ ಅಂತಂದರೆ ಅವರಿಬ್ಬರಲ್ಲಿ ಅತ್ತೆ ಸೊಸೆ ಅಂತಕ್ಕಂಥದ್ದು ಹೋಗಿ ಮಗಳು ಮತ್ತು ತಾಯಿ ಅನ್ನೋ ಒಂದು ಬಾಂಧವ್ಯ ಅವರಲ್ಲಿ ಬೆಳೀತಾ ಹೋಗುತ್ತೆ. ಇದನ್ನು ನೋಡಿದರೆ ಆವಾಗ ಆ ಅತ್ತೆ ಅನ್ಕೊತಾಳೆ ಮನಸ್ಸಲ್ಲಿ, ಇಂಥ ಒಂದು ಒಳ್ಳೆ ಸೊಸೆ ಇದ್ದಾಳೆ, ಈ ಒಂದು ಒಳ್ಳೆ ಸೊಸೆಗೆ ನಾನು ಈ ಥರ ಕಾಟ ಕೊಟ್ಬಿಟ್ನಲ್ಲ ಅಂತೇಳಿ. ಆವಾಗ ಕ್ರಮೇಣವಾಗಿ ಒಂದು ಈ ಪ್ರೀತಿನ ಜಾಸ್ತಿ ಆದಾಗ ತವ್ರ ಮನೆಗೆ ಹೋಗಿ, ಇಲ್ಲ ಅಮ್ಮ ನನ್ನ ಅತ್ತೆ ನನ್ನ ಜೊತೆ ಚೆನ್ನಾಗಿದ್ದಾರೆ, ಪ್ರೀತಿಯಿಂದ ಖುಷಿಯಿಂದ ನಡ್ಕೊತಾರೆ, ಅವ್ರು ಸಾಯಬಾರ್ದು ಬದುಕಬೇಕು ಅಂತ ಹೇಳಿದಾಗ ಆವಾಗ ಆ ತಾಯಿ ಒಂದು ಒಳ್ಳೆ ಮಾತನ್ನು ಹೇಳ್ತಾಳೆ. ಏನಪ್ಪ ಅಂತಂದರೆ, ಈ ಹಿಂದೆ ನೀವು ಒಂದು ತವ್ರ ಮನೆಗೆ ಬಂದಾಗ ನಾನು ನಿನಗೆ ಟ್ಯಾಬ್ಲೆಟನ್ನು ಕೊಟ್ಟಿದ್ದೆ, ಆ ಟ್ಯಾಬ್ಲೆಟಿಂದ ಯಾವುದೇ ತೊಂದರೆ ಇಲ್ಲ, ಅದು ರಕ್ತ ಶುದ್ಧಿ ಆಗೋಕ್ಕೆ ಅಂತ ಕೊಟ್ಟಿರ್ತಕ್ಕಂಥ ಟ್ಯಾಬ್ಲೆಟು, ಬಟ್ ನೀನು ಕೋಪದಲ್ಲಿ ಬಂದಿದ್ದೆ, ಆವಾಗ ನಾನು ನಿನಗೆ ಸ್ವಲ್ಪ ಸಮಯ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಇದನ್ನು ನಾನು ಗಮನದಲ್ಲಿ ಇಟ್ಕೊಂಡು ನಿನಗೆ ಆ ಒಂದು ಮಾತ್ರೆ ಅಂತಕ್ಕಂಥದ್ದನ್ನು ಆ ಒಂದು ವಿಷಯವನ್ನು ಕೊಟ್ಟೆ ನಿನಗೆ, ಅದೇ ಖುಷಿಯಿಂದ ನೀನು ಹೋದೆ. ಬಟ್ ನಾವೊಂದು ಈ ಟ್ಯಾಬ್ಲೆಟನ್ನು ಕೊಡದೇ ಇದ್ದಿದ್ರೆ ನೀನು ಬೇರೆ ಒಂದು ದಾರಿಯನ್ನು ತೊಗೋತಿದ್ದೆ ಅಂತಕ್ಕಂಥ ವಿಷಯನ ಹೇಳ್ತಾ, ಏನಪ್ಪ ಅಂದರೆ ಈ ಮಾರಲ್ ಸ್ಟೋರಿ ಆವಾಗ ಏನು ವಿಚಾರ ಬರುತ್ತೆ ಅಂತಂದರೆ, ತಾಯಿಯಾದವಳು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿ ವಿಚಾರಗಳನ್ನು ಬೆಳೆಸಬೇಕು, ಸಂಸ್ಕಾರವನ್ನು ಕಲಿಸ್ಬೇಕು. ಅದೇ ರೀತಿಯಾಗಿ ಅತ್ತೆ ಅನ್ನಿಸ್ಕೊಂಡವರು ಕೂಡ ತಮ್ಮ ವಯಸ್ಸಿಗೆ ತಕ್ಕಂತೆ ಅವರು ನಡ್ಕೋಬೇಕು. ಅದೇ ರೀತಿ ಸೊಸೆಯರು ಕೂಡ ತಮ್ಮ ಚಿಕ್ಕ ವಯಸ್ಸಂದೇ ಇರ್ಬೋದು, ದೊಡ್ಡ ವಯಸ್ಸೇ ಆಗಿರ್ಬೋದು, ಆದರೆ ಹಿರಿಯರಿಗೆ ಬೆಲೆಯನ್ನು ಕೊಡಬೇಕು, ಗೌರವವನ್ನು ಕೊಡಬೇಕಂತ ನೀವು ಸ್ಟೋರಿಯಲ್ಲಿ ತೊಗೊಂಡ್ಬಂದಿದ್ದೀನಿ. ಇನ್ನೂ ಹೆಚ್ಚಿನ ಒಂದು ಸ್ಟೋರಿಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.